ಗೌಡ್ರು ಸಮಾಜನ ಈ ರೀತಿ ಟೀಕೆ ಮಾಡ್ತಾರೆ ಸೀತಾರಾಮ್ ಅಂದರೆ ನಮಗೆ ಭಾಳ ಬೇಸರ. ಏನಕ್ಕೆ ಮಾಡಬೇಕು ಟೀಕೆ ಟಿಪ್ಪಣಿ? ಈಗ ನಮ್ಮ ಪಕ್ಷಕ್ಕೂ ಕೂಡ ಒಂದು ಮುಜುಗರ. ನಾವು ಕೂಡ ಆ ವ್ಯಕ್ತಿನ ಪಕ್ಷಿನ ಉಚ್ಚಾರಣೆ ಮಾಡಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳು ಇರಬಾರ್ದು. ಸೀತಾರಾಮ್ ಅಂತ ವ್ಯಕ್ತಿ ಯಾಕೆ ಏಕಾಏಕಿ ಇವರು ಒಂದು ಸಮಾಜನ ಟೀಕೆ ಮಾಡ್ತಾರೆ ಅಂದರೆ ಒಕ್ಕಲಿಗರ ಸಮಾಜ ಅವ್ರಿಗೇನು ಮಾಡಿತ್ತು? ನಾವು ಅಣ್ಣ ತಮ್ಮಂದಿರ ರೀತಿ ಇರಬೇಕು. ಏಕೆಂದರೆ ನನ್ನ ಜೊತೆಯಲ್ಲೂ ಕೂಡ ನೂರಾರು ಹುಡುಗರು ಒಕ್ಕಲಿಗರ ಸಮಾಜದ ಹುಡುಗರು ಇದ್ದಾರೆ. ಒಂದು ತಾಯಿ ಮಕ್ಕಳ ಥರ ಇರ್ತೀವಿ. ಎಲ್ಲ ಪ್ರತಿಯೊಂದು ಸಮಾಜದ ಕೂಡ ನಮ್ಮ ಜೊತೆ ಇರುತ್ತೆ. ಹಂಗಿರುವಾಗ ಈ ವ್ಯಕ್ತಿ ಒಂದು ಸಮಾಜದಲ್ಲಿ ಅಧ್ಯಕ್ಷರಾಗಿ ಭೋವಿ ಸಮಾಜದ ಅಧ್ಯಕ್ಷರಾಗಿ ಏಕಾಏಕಿ ಒಂದು ಸಮಾಜಕ್ಕೆ ಟೀಕೆ ಮಾಡೋದು ನಾನು ಸರಿಯಿಲ್ಲ ಅನಿಸ್ತು. ಈ ಕೂಡಲೇ ಒಕ್ಕಲಿಗರ ಸಮಾಜಕ್ಕೆ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ನಾನು ಕೂಡ ಅವ್ರ ವಿರುದ್ಧವಾಗಿ ಹೇಳಿಕೆ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಜಿಲ್ಲಾಧ್ಯಕ್ಷರಿಗೂ ಕಂಪ್ಲೇಂಟ್ ಮಾಡ್ತೀನಿ. ಸೀತಾರಾಮ್ ಅವರ ವಿರುದ್ಧವಾಗಿ ಒಕ್ಕಲಿಗರ ಸಮಾಜಕ್ಕೆ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ನಿಮ್ಮ ಮೇಲೆ ದೂರು ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ದೂರು ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಮ್ಗೆ ಒಕ್ಕಲಿಗರ ಸಮಾಜ ಕಾಂಗ್ರೆಸ್ ಪಕ್ಷದ ಬೆನ್ನಿಂದೆ ಇದೆ.